ಟಾರ್ಗೆಟ್ ಪೊಲಿಟಿಕ್ಸ್ ಈಗ ನಿಲ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಈಗ ಕೇಂದ್ರಕ್ಕೆ ದೂರನ್ನ ಕೊಡೋಕ್ಕೂ ಕೂಡ ಈಗ ಬಿಜೆಪಿಯವರು ಮುಂದೆ ಆಗ್ತಾ ಇದ್ದಾರೆ. ಹಿಂಗೆ ಆಗ್ತಾ ಇದ್ರೆ ಹೆಂಗೆ ಪರಿಸ್ಥಿತಿ ಮುಂದೆ ಅಂತ ಹೇಳಿ. ಸೊ ಸಿಟಿ ರವಿ ಬೆನ್ನಲ್ಲೇ ಶಾಸಕ ಮುನಿರತ್ನ ಮೇಲೆ ಹಲ್ಲೆ ಯತ್ನವನ್ನ ಮಾಡಿರುವಂಥದ್ದು. ಕಾಂಗ್ರೆಸ್ ವಿರುದ್ಧ ಈಗ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಎರಡೂ ಪ್ರಕರಣ ಈಗ ಕೇಂದ್ರ ಗೃಹ ಇಲಾಖೆಗೆ ದೂರನ್ನ ಕೊಡೋಕೆ ಈಗ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಕೇಂದ್ರ ಸಚಿವರ ನಿಯೋಗದಿಂದ ಮೋದಿ ಅಮಿತ್ ಶಾ ಭೇಟಿಗೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ರಾಜ್ಯ ನಾಯಕರು. ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ರಾಜ್ಯ ನಾಯಕರು ಮಾಡ್ತಾ ಇದ್ದಾರೆ. 2-3 ದಿನಗಳಲ್ಲಿ ಮೋದಿ ಅಮಿತ್ ಶಾ ಭೇಟಿಗೆ ಅನುಮತಿಯನ್ನ ಪಡೆಯುವಂತಹ ಸಾಧ್ಯತೆ ಇದೆ. ಅನುಮತಿಯನ್ನ ಪಡ್ಕೊಂಡು ಈ ವಾರದಲ್ಲಿ ಹೋಗಿ ಭೇಟಿಯಾಗಿ ರಾಜ್ಯದಲ್ಲಿ ಏನಾಗ್ತಾ ಇದೆ, ಟಾರ್ಗೆಟ್ ಅನ್ನ ಮಾಡ್ತಾ ಇರುವಂಥ ವಿಚಾರ ಏನಿದೆ, ಆ ವಿಚಾರದಲ್ಲಿ ಈಗ ದೂರನ್ನ ಕೊಡುವಂತಹ ಪ್ಲ್ಯಾನ್ನಲ್ಲಿ ಈಗ ಬಿಜೆಪಿಯ ರಾಜ್ಯ ನಾಯಕರಿದ್ದಾರೆ. ಸೊ ಎಲ್ಲ ರೀತಿಯಲ್ಲೂ ಕೂಡ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಯಾವುದೂ ಕೂಡ ಸರ್ಕಾರದ ಕುಮ್ಮಕ್ಕಿನಿಂದ ಮಂತ್ರಿಗಳ ಹಸ್ತಕ್ಷೇಪ ಇಲ್ಲದೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಮುನಿರತ್ನ ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಇದೇನೋ ಸಣ್ಣ ಘಟನೆ ಅಂತೇಳಿ ನೀವು ಭಾವಿಸಬೇಡಿ. ಈ ರೀತಿ ಷಡ್ಯಂತ್ರ ಅವತ್ತಿಂದನೂ ಕೂಡ ನಡೀತಾ ಇದೆ. ಶಾಸಕರನ್ನ, ಜನಪ್ರತಿನಿಧಿಗಳನ್ನ ಬೆದರಿಸ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಮುನಿರತ್ನ ಅವರ ಗನ್ಮನ್ ಕೂಡ ವಿಡ್ರಾ ಮಾಡಿದ್ದಾರೆ. ಯಾಕೆ ಅವ್ರು ಶಾಸಕ ಸ್ಥಾನದಲ್ಲಿ ಇಲ್ವಾ? ಹಾಗಾದ್ರೆ ಅವರು ಜನಪ್ರತಿನಿಧಿ ಅಲ್ವಾ? ಈ ರೀತಿ ಷಡ್ಯಂತ್ರ ಬಂದಾಗ ನಮ್ಮ ಶಾಸಕರ ಪರವಾಗಿ ನಿಲ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದನ್ನ ಮಾಡಿದ್ದೇನೆ. ಮುನಿರತ್ನವ್ರ ಮೇಲೆ ಹಲ್ಲೆ ಆಗಿದೆ, ಅದನ್ನು ಖಂಡಿಸ್ತೇನೆ. ಗೂಂಡಾ ರಾಜ್ಯ ಆಗಿದೆ, ತುರ್ತು ಪರಿಸ್ಥಿತಿನೇ ಎದುರಿಸಿದ್ದೇವೆ. ಈ ಗೂಂಡಾಗಿರಿಗೆ ಹೆದರೋದಿಲ್ಲ. ಮೊಟ್ಟೆ ಎಸೆಯುವುದು ಮಾಡ್ತಾರೆ. ನಾನು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸೋದಿಷ್ಟೇ, ಕಾನೂನು ಕೈಯಲ್ಲಿ ತೆಗೆದುಕೊಳ್ಳುವುದು ನಿಮ್ಮಂಥವ್ರಿಗೆ ಶೋಭೆ ತರೋದಿಲ್ಲ. ಲೆಟ್ ಕೋರ್ಟ್ ಡಿಸೈಡ್. ನಿಮ್ಮ ಮನಸ್ಸಿಗೆ ಬಂದಂತೆ ಎಮರ್ಜೆನ್ಸಿಯಲ್ಲಿ ಮಾಡ್ತಾ ಇದ್ದೀರಲ್ಲ ನೀವು. ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ, ಈ ಥರದ ಕೆಲವು ವ್ಯಕ್ತಿಗಳು ಏನು ಮಾಡ್ತಾ ಇದ್ರು, ಆ ರೀತಿಯನ್ನ ಮಾಡೋದು ಇದು ಸರಿಯಲ್ಲ. ಇದು ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಇಂದ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಈಗ ಅಮಿತ್ ಶಾ ಮತ್ತು ಮೋದಿ ಅವರಿಗೆ ಹೋಗಿ ದೂರನ್ನು ಕೊಟ್ರಿ, ಏನು ಪ್ರಯೋಜನ ಅಂತ ಹೇಳಿ ಅವರೊಂದು ಭಾಷಣದಲ್ಲಿ ರಾಜ್ಯ ಸರ್ಕಾರವನ್ನು ತಿವಿಬಹುದು. ಇನ್ನೇನು ಮಾಡಕ್ಕೆ ಸಾಧ್ಯ ಇದೆ? ಅರುಣ್, ಕಳೆದ 1.5 ವರ್ಷದಿಂದಲೂ ಕೂಡ ರಾಜ್ಯದಲ್ಲಿ ಟಾರ್ಗೆಟ್ ಪಾಲಿಟಿಕ್ಸ್ ಜಾಸ್ತಿ ಆಗ್ತಿದೆ. ಬಿಜೆಪಿ ನಾಯಕರು, JDS ನಾಯಕರು ಅಂತ ನೋಡದೇನೆ ಎಲ್ಲರ ಮೇಲೂ, ಬಹುತೇಕ ಪ್ರಮುಖ ನಾಯಕರ ಮೇಲೆ FIR ಲಾಡ್ಜ್ ಆಗ್ತಾ ಇದೆ. ಅದು ಯಾವಾಗ ಮುನಿರತ್ನ ಅವರು ಪ್ರಕರಣ ಬಂತು, ಯಾವಾಗ CT ರವಿ ವಿಚಾರ ಬಂತು, ಮತ್ತೆ ಮುನಿರತ್ನ ಅವ್ರ ವಿಚಾರ, ಒಟ್ಟಾರೆಯಾಗಿ ಮತ್ತಷ್ಟು ಜಾಸ್ತಿ ಆಗಿರುವಂಥದ್ದು. ಈಗ CT ರವಿ ಮತ್ತು ಮುನಿರತ್ನ ಪ್ರಕರಣ ಸಾಕಷ್ಟು ಸದ್ದಾಗ್ತಾ ಇದೆ. ಈಗಾಗಲೇ ರಾಜ್ಯಪಾಲರಿಗೆ ಬಿಜೆಪಿ ನಿಯೋಗದಿಂದ ಹೋಗಿ ದೂರು ಕೊಡಲಾಗಿದೆ. ಮಧ್ಯಪ್ರವೇಶ ಮಾಡಬೇಕು, ರಾಜ್ಯ ಸರ್ಕಾರಕ್ಕೆ ತಾಕೀತು ಮಾಡಬೇಕು, ನಿರ್ದೇಶನ ಕೊಡಬೇಕು, ಜೊತೆಗೆ ಸ್ವತಂತ್ರ ತನಿಖೆಗೂ ಕೂಡ ನೀವೇ ಅಡಿಗಳು ಹಾಕಬೇಕು ಅನ್ನುವಂತಹ ಮನವಿಯನ್ನು ಮಾಡಲಾಗಿದೆ. ಈಗ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡೋದಕ್ಕೆ ಬಿಜೆಪಿಯ ಹಿರಿಯ ಕೇಂದ್ರದ ಸಚಿವರು ಚರ್ಚೆ ಮಾಡ್ತಾ ಇದ್ದಾರೆ. ಕಾನೂನಾತ್ಮಕವಾಗಿ ಏನಾಗುತ್ತೆ ಅನ್ನುವಂಥದ್ದು ಬೇರೆ. ಒಂದು ಸರ್ಕಾರದ ವಿರುದ್ಧವಾಗಿ ಪ್ರತಿಪಕ್ಷ ಆಗಿರುವಂಥ ಬಿಜೆಪಿ ಕೇಂದ್ರದಲ್ಲಿ ಸರ್ಕಾರ ಮಾಡ್ತಾ ಇರುವಂಥ ತನ್ನದೇ ಪಕ್ಷಕ್ಕೆ ದೂರು ಕೊಟ್ಟರೆ ಕಾನೂನಾತ್ಮಕವಾಗಿ ಏನಾಗುತ್ತೆ ಅನ್ನುವಂಥದ್ದು ನಂತರ. ಆದರೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಎಲ್ಲ ವಿದ್ಯಮಾನಗಳನ್ನು ಕೂಡ, ಜೊತೆಗೆ ತಮ್ಮ ಪಕ್ಷದ ನಾಯಕರನ್ನು ಯಾವ ರೀತಿ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನುವಂಥದ್ದನ್ನು ಕೇಂದ್ರದ ನಾಯಕರ ಗಮನಕ್ಕೆ ತರಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಒತ್ತಾಯ ಕೂಡ ರಾಜ್ಯ ಬಿಜೆಪಿಯಲ್ಲಿ ಜಾಸ್ತಿ ಆಗ್ತಿದೆ. ಈ ಭಾಗವಾಗಿಯೇ ಕುಮಾರಸ್ವಾಮಿ ಅವರನ್ನು ಕೂಡ ಜೊತೆ ಕರ್ಕೊಂಡು ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು, ವಿ ಸೋಮಣ್ಣ ಅವರು, ಇವರೇ ಮುಂತಾದ ಒಂದಷ್ಟು ನಾಯಕರು ಮೋದಿ ಅವರನ್ನ ಮತ್ತು ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಒಂದು ರೀತಿಯಲ್ಲಿ ದೂರು ಕೊಡಬೇಕು ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಕೇಂದ್ರ ಗೃಹ ಇಲಾಖೆಗೂ ಕೂಡ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ದೂರು ಕೊಡಬೇಕು ಅನ್ನುವಂಥ ಚರ್ಚೆ ಆಗ್ತಿದೆ. ಸದ್ಯದಲ್ಲೇ ಒಂದು ದಿನಾಂಕ ಫಿಕ್ಸ್ ಮಾಡಿಕೊಂಡು ಇಬ್ಬರು ನಾಯಕರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಹೋಗಿ ದೂರು ಕೊಡಬೇಕು ಅನ್ನುವಂತಹ ನಿರ್ಧಾರ ಆಗ್ತಾ ಇದೆ. ಆದರೆ ಕೇಂದ್ರದಿಂದ ಏನು ಕ್ರಮ ಆಗುತ್ತೆ ಅನ್ನುವಂಥದ್ದು ನೋಡೋದಾದರೆ, ಒಂದಷ್ಟು ತಜ್ಞರ ಪ್ರಕಾರ ತೀರಾ ರಾಜ್ಯದಲ್ಲಿ ಹದಗೆಟ್ಟರೆ ಕಾನೂನು ಪರಿಸ್ಥಿತಿ, ಬೇರೆ ಬೇರೆ ಪರಿಸ್ಥಿತಿಗಳು, ಆವಾಗ ಕೇಂದ್ರದಿಂದ ಏನಾದರೂ ಒಂದು ನಿರ್ದೇಶನ ಬರುವ ಸಾಧ್ಯತೆ ಕೂಡ ಇದೆ ಅಂತಲೂ ಕೂಡ ತಜ್ಞರು ಹೇಳ್ತಾರೆ. ಒಟ್ಟಾರೆಯಾಗಿ ಈಗ ದೂರು ಕೊಡಬೇಕು ಅನ್ನುವಂಥ ತೀರ್ಮಾನ ಆಗಿದೆ. ಯಾವಾಗ ಅನ್ನುವಂಥದ್ದು ನಿರ್ಧಾರ ಆಗಬೇಕಾಗಿದೆ. ಕೇಂದ್ರ ಸರ್ಕಾರ ಯಾವ ರೀತಿ ಮಧ್ಯಪ್ರವೇಶ ಮಾಡುತ್ತೆ ಅನ್ನುವಂಥದ್ದು ಕೂಡ ಕುತೂಹಲ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.